ಊಟ ಮಾಡ್ತೀರಲ್ವಾ ಆ ಕೈಯಲ್ಲಿ ಊಟ ಮಾಡೋ ಅವಶ್ಯಕತೆ ಬೇಡ. ನಾನು ಅಂಥ ದೇವರೇನಲ್ಲ. ನಾವು ನಿಮ್ಮಂಗೆ ನೀವು ಕೂಡ ಅನ್ನ ತಿಂತಾರೆ. ನಾವು ಇನ್ನೊಂದು ಹೇಳ ಮಾಡ್ಬಿಟ್ಟಿದ್ದೆ, ಭೂಮಿ ಮೇಲೆ ಯಾರು ದೇವರಲ್ಲ ನನ್ನ ಕಣಂಗೆ. ಇಲ್ಲಿ ಯಾರು ದುರ್ಗಾಸ್ವಾದ ಯಾರು ದೇವತೆಗಳಿಲ್ಲ, ಯಾರು ಅವೆರಡೇ ದೇವರು ದುರ್ಗಮ್ಮ. ನಾವೆಲ್ಲ ಸೇವಕರು, ಗುರುಗಳಿಲ್ಲ, ಸ್ವಾಮಿಯರಿಲ್ಲ. ಪವಾಡ ಹಾಕ್ತಾರ ಶಾಸ್ತ್ರ ಅಂದ್ಬೇಡಿ. ಕೈ ಹುಷಾರಾಗುತ್ತೆ, ಇದೇ ಕೈ ಕೆಲವ್ರಿಗೆ ಮಾತ್ರ ಎಲ್ಲರಿಗಲ್ಲ. ಅದು ಅಮ್ಮನ ಪವಾಡ ಸೇರ್ತಾ ಹಾಕಿ ಇವರು ಆಗ್ಬೋದು ಅವ್ರ ಭಕ್ತಿ ಮೇಲೆ. ಇನ್ನೊಂದ್ಸರಿ ನೋಡಿ, ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಊರಲ್ಲಿ ನೀವು ಬಂದು ದುರ್ಗಾಸ್ವಾದ ನಾವು ಅಂತ ದುಡ್ಡು ಕೇಳಿ ಉತ್ಪತ್ತಿ ಹೋಗ್ಬೇಡಿ. ಗೂಗಲ್ ಪೇ ಮಾಡೋದು, ಫೋನ್ಪೇ ಮಾಡೋ ಆ ಥರ ವ್ಯವಸ್ಥೆ ನಮ್ಮಲ್ಲಿಲ್ಲ. ಈ ಬಂದಾಗ ಇಲ್ಲಿ ನಿಮ್ಗೆ ಏನು ಅನ್ಸುತ್ತೋ ಇಲ್ಲಿ ಕನ್ಕಟೇಬಲ್ ಆಗ್ತದೆ. ಇಲ್ಲ ಗೂಗಲ್ ಪೇ ಫೋನ್ಪೇ ಮಾಡಿ ಅವತ್ತು ಹೇಳ್ಬೇಕು. ಇಲ್ಲಿ ಬಂದಾಗ ನೀವು ದೇವಸ್ಥಾನ ಮಾಡಿದಾರೆ ನಿಮ್ಮ ಕೈಯಲ್ಲೇ ಸಹಾಯ ಮಾಡಬೇಕು. ನಿಮ್ಮ ಮನೆ ಮಕ್ಕಳು ಯಾರೋ ಬಂದು ನಿಮ್ಮ ಊರಿಗೆ ಬಂದು ಹಂಗೆ ಹಿಂಗೆ ಅಂತ ಹೇಳಿ ಪವಾಡ ಕೊಟ್ಟರು ಸ್ವಾಮಿಯವರು ಕವಡೆ ಹಾಕ್ತೀವಿ ಅಂತ ಯಾರೋ ನೀವು ಮೋಸ ಮಾಡಿದರೆ ಗೊತ್ತಿರುತ್ತೆ. ಎಲ್ಲ ಕಡೆ ಒಬ್ಬೊಬ್ರು ಇದ್ದೇ ಇರ್ತಾರೆ, ಮೋಸ ಮಾಡಲ್ಲ. ಮೊದಲು ಮಾಡೋದು ಈಗ ಸುಮ್ಮನೆ ಮತ್ತೆ ಯಾರೋ ಮಾಡಿದರೆ ಯಾರು ರೂಪಾಯಿ ಕೊಡ್ಬೇಡಿ. ಯಾವಾಗಾದ್ರೂ ನಿಮಗೆ ಮಾಡಿ ಇನ್ಫಾರ್ಮೇಷನ್ ಕೊಟ್ಟು ಕೊಡಬೇಕು. ಯಾಕಂದರೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಯಾರೋ ನಮಗೆ ನಮ್ಮ ಹೆಸರು ದೇವಸ್ಥಾನ ಅಲ್ಲಿ ಫೋಟೋ ಕೊಡೋದು ಅಂತರ ಕೊಡ್ತೀವಿ ಅನ್ನೋದು ಗೊತ್ತಿದ್ದ ದುಡ್ಡು ಹೆಂಗೆ ಬ್ಯಾಡ್ಮಿಷನ್ ಮಾಡೋರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಯಾಕೆಂದರೆ ಗೊತ್ತಿರ್ತೀನಿ ಮೊನ್ನೆ ಯಾರೋ 55 ಸಾವಿರ ದುಡ್ಡಿಸೋರಂತೆ ಸ್ವಾಮಿಯವ್ರು ಕೂಡ ಅಂತರ ಮಾಡ್ಕೊಡ್ತೀವಿ ಅಂತ ಯಾರು ಆಸಕ್ಕೊಂಡ್ರೆ ಏನೋ ವಿಡಿಯೋ ಹಾಕಿದ್ದು ನೋಡಿ. ಕಂಪ್ಲೇಂಟ್ ಆಲ್ರೆಡಿ ಆಗಿದೆ. ಕಂಪ್ಲೇಂಟ್ ಹಾಕಿ ಅಡ್ರೆಸ್ ಕೊಡಿ ನಿಮಗೆ. ಯಾರೋ ನಿಮ್ಗೆ ಮೋಸ ಮಾಡಿರಿ ಅಥವಾ ಯಾರೋ ಮೋಸ ಹೋಗ್ಬಾರ್ದು. ಮೋಸ ಹೋಗ್ತೀರಾ? ದೇವಸ್ಥಾನ ಜಾಗ ನಮ್ಮ ಅಪ್ಪಂದು ದೇವಸ್ಥಿಗೆ ನನಗೆ ನೀವೆಲ್ಲ ನಮ್ಮ ಮನೆ ತಮ್ಮಗಳು ನನಗೆ ಕೆಲಸ ಮಾಡಿ ಅಕ್ಕಂಗಿರ ಕೇಳ್ತಾ ನಿಮ್ಮ ಮನೆ ಮಕ್ಕಳು ಯಾರೋ ಬಂದು ರೂಪಾಯಿ ಕೊಡ್ಬೇಡಿ. ಕೊಡ್ತೀರಾ? ನೀವು ದುಡ್ದು ನೀವು ಕಷ್ಟಪಟ್ಟು ಯಾರಿಗೊಂದು ರೂಪಾಯಿ ಕೊಡ್ಬೇಡಿ. ನೀವು ಶುದ್ಧವಾದ ಭಕ್ತಿಯಿಂದ ಬೇಡ್ಕೊಳ್ಳಿ. ನಮ್ಮ ದೇವಸ್ಥಾನ ಅಂತ ವ್ಯವಸ್ಥೆ ಏನಿಲ್ಲ. ಸ್ವಾಮಿಯರು ನೋಡಿದ್ರಿ ನೀವು? ಸ್ವಾಮಿಯರು ಯಾರು ಅಂದರೆ ಒಳಗಡೆ ಕೂತ ನೋಡಿ ದುರ್ಗಮ್ಮಗ ಅವರೇ ಸ್ವಾಮಿಯರು. ನಾನು ಪವಾಡ ಪುರುಷ ಅಲ್ಲ, ತಾಯಿ ಪಾದ ಸೇವಕ. ನಮಗೇನು ಅದೃಷ್ಟ ಗೊತ್ತಾ? ನಿತ್ಯ ಇಬ್ಬರು ಪಾದ ಹೊಡಿತೀವಿ, 2 ದೇವರ 2 ವರ್ಷ ನೀರು ಕುಡಿತೀವಿ. ನಿತ್ಯ ಅವ್ರಿಬ್ಬರು ಹುಟ್ಟಿ ಎಂಟು ತಿಂತೀವಿ. ಇದೇ ನಮ್ಮ ಪುಣ್ಯ. ಇದಕ್ಕಿಂತ ಪುಣ್ಯ ಇನ್ನೊಂದು ಭೂಮಿ ಯಾರು ಬೇಡ. ದೇವರ ಆಹಾರ ಕೊಟ್ಟಂಗೆ ಸಾಕು ನಮಗೆ. ನೀವು ಕೊಟ್ಟು ಅನ್ನ ತಿಂತೀವಿ, ನೀವು ಕೊಟ್ಟು ಅಕ್ಕಿ ತಿಂತೀವಿ. ಹಿಂಗೆ ಇರೋದು ನಾವು. ಹಿಂಗೆ ಇರೋದೇ ಬೇಡವಾ? ಸ್ವಾಮಿಯರು ಆಗಲ್ಲ ಬೇಡವಾ? ನಾನು ಸ್ವಾಮಿಯರಾಗಲ್ಲ. ನಾನು ಸೇವೆ ಮಾಡೋ ಸಾಕು ನನಗೆ. ನೀವು ಗುದ್ದಾಡಬೇಡಿ. ಮುಖ್ಯ ವಿಚಾರ, ನೀವು ಖಾಲಿ ಬೀಳಬಾರ್ದು ಪ್ರಸಾದಿಸ್ಬೇಕಾದ್ರೆ. ಯಾಕೆ ನೀವು ಅದಕ್ಕೆ ಊಟ ಮಾಡ್ತೀರಾ? ನಮ್ಮ ಕಾಲು ಮುಟ್ಟು ಊಟ ಮಾಡಿ ನಮಗೆ ಅದು ಬೇಜಾರಾಗುತ್ತೆ. ನಾವು ಅನ್ನ ಕೊಟ್ಟು ನಿಮಗೆ ನೀವು ಕೊಟ್ಟರೆ ಅನ್ನ, ಭಕ್ತರು ಕೊಟ್ಟ ಅನ್ನ ನಾವು ಹಂಚ್ತೀವಿ ಅಷ್ಟೇ. ನಮ್ಮ ಧರ್ಮ ಭಕ್ತರು ಕೊಟ್ಟ ಅನ್ನ ನಿಮಗೆ ಕೊಟ್ಟು ನಾವು ಖಾಲಿ ಬೀಳೋ ಅವಶ್ಯಕತೆ ಬೇಡ. ಒಂದು ವೇಳೆ ಇದ್ರೆ ಇಷ್ಟ ಎಲ್ಲ ಮುಗಿಸ್ತೀನಿ, ಅಲ್ಲಿ ಕುತ್ಕೊಳ್ಳಿ, ಪ್ರತಿಯೊಂದು ಮುಡ್ಸಿ ಮಾತಾಡ್ತೀನಿ. ಗೊತ್ತಾಗ್ತಾ? ಖಾಲಿ ಇಲ್ಲಿ ಬೀಳಬಾರ್ದು. ಆಮೇಲೆ 4 ವರ್ಷ ಮಕ್ಕಳಿಗೆ 3 ವರ್ಷ ಮಕ್ಕಳಿದ್ರೆ ದಯವಿಟ್ಟು ಅವ್ರಿಗೆ ಕೇಳ್ಕೊಬೇಡಿ. ಅನ್ನ ಕೊಡ್ತಾ ಇರುತ್ತೆ, ಅನ್ನ ಚೆಲ್ಲಬೇಡಿ, ಅನ್ನ ವೇಸ್ಟ್ ಮಾಡಬೇಡಿ. ಅಲ್ಲಿ ಪೇಪರ್ ಹಾಕಿ ಕೈಯಲ್ಲಿ ತೊಗೊಳ್ಳಿ, ಅದು ಕುಡಿಯೋ ನೀರು. ಹೋಗೋಕ್ಕಾಗಲ್ಲ, ಅದು ಸುತ್ತಾಯ್ತಿ ವಯಸ್ಸಾಯ್ತು ಅಂತಕ್ಕಂಥ ಡಸ್ಟ್ಬಿನ್ ಹಾಕಿರಿ. ಆಮೇಲೆ ಅನ್ನ ಹಾಸ್ಕೊಂಡು ಬಿಸಾಕ್ಬೇಡಿ. 2 ಸರಿ ಬೇಕಾದ್ರೆ ಬನ್ನಿ. ಆಯ್ತಾ? ಅರ್ಥ ಆಯ್ತಾ? ನೀರನ್ನ ವೇಸ್ಟ್ ಮಾಡಬೇಡಿ. ನೀರಿಲ್ಲ ಎತ್ತು ಆಯ್ತು ಬನ್ನಿ. ಭಗವಾನ್ ಪಾಪ ತಿನ್ಸಕ್ಕಾಗಲ್ಲ, ತಿನ್ನಿಸ್ತೀನಿ ಪಾಪ ತಿನ್ನಿಸ್ತೀನಿ ಕೊಡ್ತೇನೆ. ಬ್ಯಾರಿಗೇಡ್ ಗೊಬ್ಬರ ಅಂತ ನೋಡಿ. ಸಣ್ಣ ಉದಾಹರಣೆ ಕೊಡ್ತೇನೆ. ಈ ತಾಯಿ ಅಂತ ಇಬ್ಬರು ಬಂದು ಸಾಕು ನಮಗೆ. ಅಮ್ಮ ಬಂದು ಫೋನ್ ಉದಾಹರಣೆ ಕೊಡುತ್ತೆ, ಹೇಳಿದ್ದು ಕೇಳಲ್ಲ, ಎಲ್ಲೂ ಬರುತ್ತೆ, ಮತ್ತೆ ಇಲ್ಲೂ ತರ ಕೊಡುತ್ತೆ. ಅಮ್ಮ ಮತ್ತೆ ಬಂದು ಮನೆ ತೊಂದರೆ ಅಂತ ಹೇಳ್ತೇವೆ. ಅಮ್ಮ ಯಾರು ಬಂದಿರ್ತಾರೆ? ಯಾರು ಬಂದಾರೆ? ಇವ್ರು ಯಾರು ಬಂದಾರೆ? ಅಪ್ಪ ದಯವಿಟ್ಟು ನೀವು ಅಮ್ಮನ ಗೊತ್ತು ಬುದ್ಧಿ ಹೇಳಪ್ಪ. ಯಾಕಂದ್ರೆ ವಯಸ್ಸಾಯ್ತು ನಂಗೆ ಗೊತ್ತಾಗ ಕುಂದು ಬಿಡಪ್ಪಲ್ಲ ಅಮ್ಮನ. ಅಲ್ಲಿಗೆ ಬರ್ತಾರೆ ಕುತ್ಕೊಂಡಿದ್ದಾನೆ. ಹಾಕ್ತೀನಿ ಅಪ್ಪ ಬಾಯ್ಲಿ ಅಲ್ಲಿ ನೀನು ತಲೆನೇ ತೆಗಿಬೇಕು. ಕಾಯಿಲೆ ಬರೀ ನಿನ್ನ ಮೈಯಲ್ಲಿ ಕಾಯಿಲೆ ಇಲ್ಲ, ನಿನ್ನ ತಲೆ ಕಾಯಿಲೆ ಬಿಟ್ಟಿದ್ದೆ ಅಲ್ಲ. ನೀವು ಹೇಳು ಏನಂತ ಹೇಳ್ತೇನೆ ಗೊತ್ತಾ? ಏನಂತ ಹೇಳ್ತೀವಿ ಗೊತ್ತಾ? ಏನೆಲ್ಲ ಕಾಯಿಲೆ ನಿಮ್ಗೆ ನೋಡೋ ದಿನ ಫೋಟೋ ಮುಟ್ಟ ಕುಡ್ಸಲ್ಲ. ಹೇಳು ಅಮ್ಮಗೆ ಏನು ಹೇಳ್ಕೊಡ್ತೀವಿ ಗೊತ್ತಾ? ಬೆಳಿಗ್ಗೆ ಫೋಟೋ ಮುಟ್ಟು ಸಾಯಂಕಾಲ ತೀರ್ಥ ಕೊಡಿ ನಾವು ಸಾಕು. ಏನೋ ಕಾಯಿಲೆ ಇಲ್ಲ. ಬೇರೆ 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 ಬರಿ ಬರಿ ಮಗು ಇದೆ ಅವನಿಗೆ. ಬಾಯ್ 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 ಅದು ತಿಳಿಸಿ ಆಗಲ್ಲ. ನಾನು ಎಷ್ಟು 4 ಕೊಡ್ತೀನಿ. ನಾನು ಬಿಸಿಗೆ ಕಳ್ಕೊಬೇಕು. ಬರೀ ಬುಕ್ ಹೋಗ್ತೀನಿ.
ಬೇಕನಾ ಹಾಕ್ತೀನಿ ನಾನು ಓನ